ಮಾಂಸ ಪ್ರಸಾದ ರೀತಿಯಲ್ಲಿ ಕೊಡುವಂತ ದೇವಸ್ಥಾನ ಮಟನ್ ಪ್ರಸಾದವಾಗಿ ಸಿಗುತ್ತೆ. ಇದೇ ದೇವಸ್ಥಾನ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕೋಟೆ ಬೆಟ್ಟೆ ಮೇಲೆ ಇರೋದು, ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಲ್ಲಿ. ಬನ್ನಿ ನೋಡೋಣ. ಇದು ಪ್ರಸಾದ ಅಲ್ವಾ? ಪ್ರಸಾದ ಕೂಡ ಮಾಂಸನೇ. ಏನ್ ಮಾಂಸ ಇದು? ಮಟನ್ ಅಲ್ವಾ? ನೋಡ್ಬೋದು ಮತ್ತೊಬ್ರು ಭಕ್ತಾದಿಗಳು ಬಂದ್ಬಿಟ್ಟು ಚಿಕನ್ ಪಲಾವ್ ನಮಗೆ ಪ್ರಸಾದವಾಗಿ ಕೊಟ್ಟಿರೋದು. ಚಿಕನ್ ಮತ್ತು ಮಟನ್ ಮಾಂಸ ಜೊತೆಗೇನೆ ಇಲ್ಲಿ ದೇವರಿಗೆ ಎಡೆ ಇಡೋದು. ಇದು ಶ್ರೀ ಕಂಬದ ನರಸಿಂಹಸ್ವಾಮಿ ಅಂತ. ಇದು ಉದ್ಭವ ಮೂರ್ತಿ. ಇಲ್ಲಿ ಸ್ವಾಮಿ ಬಂದು ನೆಲೆಸಿ ಬಂಡೆಯಲ್ಲಿ ಸಿಡಿದು ಹುಳ ಅಂಕ ಇದಾಗಿರೋದು. ಇಲ್ಲಿ ಯಾವುದೇ ರೀತಿ ತೊಂದರೆ ಇದ್ರು ಎಲ್ಲ ಗಾಳಿ ಭೂತ ಪೇತ ಎಂಥ ತೊಂದರೆ ಇದ್ರು ಪರಿಹಾರ ಆಗುತ್ತೆ. ಭಗವಂತನಿಗೆ ಒಂದು ಅಭಿಷೇಕನೋ ಪೂಜೆ ಮಾಡಿಸ್ತೀವಿ ಅಂತ ಬಂದು ಅರ್ಕೆ ಮಾಡ್ಕೊಂಡು ಹೋದ್ರೆ ಅವ್ರ ಕಷ್ಟಗಳು ಪರಿಹಾರ ಆಗುತ್ತೆ. ಅವ್ರ ಅರ್ಕೆ ತೀರ್ಸೋಕ್ಕೆ ಇಲ್ಲಿ ಬಂದು 4 ಜನಕ್ಕೆ ಅನ್ನದಾನ ಮಾಡಿಕೊಂಡು ಅವ್ರ ಅರ್ಕೆ ತೀರಿಸ್ಕೊಂಡು ಹೋಗ್ತಾರೆ. ಅವ್ರು ಒಳ್ಳೇದಾದ. ಇಲ್ಲಿ ಮೇಲಿ ಇಲ್ಲ ತಪ್ಪು ಏಪ್ರಿಲಲ್ಲಿ ನರಸಿಂಹ ಜಯಂತಿ ಆಗುತ್ತೆ. ಆವಾಗ ಇಲ್ಲಿ ಹೋಮ ಎಲ್ಲ ಇತ್ಯಾದಿ ಉತ್ಸವ ಎಲ್ಲ ಇರುತ್ತೆ, ಕಲ್ಯಾಣೋತ್ಸವ ಎಲ್ಲ ಇರುತ್ತೆ. ಇಲ್ಲಿ ದೇವರಿಗೆ ಮಾಂಸ ಎಡೆ ಇಡೋದಲ್ಲ, ಅದು ಯಾವಾಗಿಂದ ನಡ್ಕೊಂಬಂದಿರೋದು? ಅದು ಸ್ಟಾರ್ಟಿಂಗ್ ಇಂದನೂ ನಡ್ಕೊ ಬಂದಿದೆ. ಅದರಲ್ಲಿ ಏನು ಅಡಚಣೆ ಇಲ್ಲದೆ ನಡೀತು? ಏನಿಲ್ಲ, ಏನು ತೊಂದರೆ ಇಲ್ಲದೆ ಅದು ನಡೀತಾ. ಟೈಮಿಂಗ್ ಬೆಳಿಗ್ಗೆ ಒಂದು 8-9 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆವರೆಗೂ. ಪ್ರಕಾಶ್, ಇದು ಏನು ಹಬ್ಬ? ಅಣ್ಣ ಇದು ಹಬ್ಬ ಅಲ್ಲ, ಅರ್ಕೆ ದೇವರು. ಕದಂಬ ನರಸಿಂಹಸ್ವಾಮಿ ಅಂತ ಇದು ನಮ್ಮ ಮನೆ ದೇವರು. ಇದು ನಾವು ಅರ್ಕೆ ಮಾಡ್ಕೊಂಡಿರೋದ್ರಿಂದ ಮಾಡ್ತಾ ಇದೀವಿ. ಇದು ನೀವೇ ಆಯ್ಕೆ ಮಾಡ್ಕೊಂಡಿರ ಅಥವಾ ಎಲ್ಲರೂ ಸೇರಿ? ಎಲ್ಲರೂ ಸೇರಲ್ಲ, ನಾವೇ ಮಾಡ್ಕೊಂಡಿರೋದು. ನೀವು ಒಬ್ಬರೇ ಇಷ್ಟು ಫಂಕ್ಷನ್ ನಡೆಸಿರೋದು? ಇದು ಎಷ್ಟು ವರ್ಷಕ್ಕೊಮ್ಮೆ? ವರ್ಷಕ್ಕೊಮ್ಮೆ ಅಲ್ಲ, ನಾವು ಅರ್ಕೆ ಮಾಡ್ಕೊಂಡಿರ್ತೀವಿ. ಅದೇ ಅಂತ ಕೆಲಸ ಆಯ್ತು ಅಂತಂದ್ರೆ ಅದನ್ನ ತೀರ್ಸೋವಂಥದ್ದು. 3ನೇ ಸರಿ ನಾವು ಮಾಡ್ತಾ ಇರೋದು. 3ನೇ ಸರಿ. ಯಾವಾಗಿಂದ ಈ ಥರ ನಡ್ಕೊಂಡ್ ಬಂದಿದೆ? ನಮ್ಮ ತಾತನ ಕಾಲದಿಂದ ನಡ್ಕೊಂಡ್ ಬರ್ತಾ ಇದೆ. ಇದು ದೇವರಿಗೆ ಎಡೆ ಇಡ್ತಾ ಇದ್ರಲ್ಲ, ಅದ್ರಲ್ಲಿ ಏನೇನು ಇರುತ್ತೆ? ಅಲ್ಲಿ ಮಟನ್ನು, ಗೊಜ್ಜು, ಮುದ್ದೆ, ರೈಸು ಆ ಥರ ಏನು ಮಾಡ್ತೀವಿ. ಅದು ದೇವಸ್ಥಾನ ಒಳಗೆ ತೊಗೊಂಡು ಹೋಗ್ತಾರೆ? ಒಳಗಡೆ ಅಲ್ಲ, ಗರ್ಭಗುಡಿಯಿಂದ ಹೊರಗಡೆ ಮಾಡಿ ಮಾಡೋದು. ಆಮೇಲೆ ಅರ್ಚಕರಿಗೆ ನೀವು ಏನು ಕೊಡ್ತೀರಾ? ಅರ್ಚಕರಿಗೆ ನಾವು ಮಾಂಸ ಕೊಡ್ತೀವಿ. ಅವರ ಮನೇಲಿ ಮಾಡ್ಕೊಳ್ತಾರೆ, ನಾವು ಮಾಡೋದು ಕೊಡೋದಿಲ್ಲ, ಅಂದ್ರೆ ಸಪ್ರೇಟ್ ಮಾಡ್ಕೊಳ್ತಾರೆ. ಅರ್ಚಕರಿಗೆ ಹಸಿ ಮಾಂಸ ಕೊಡ್ತೀವಿ, ಅವರು ಮಾಡ್ಕೊಳ್ತಾರೆ. ಅವರು ಅಲ್ಲಿ ಪ್ರಸಾದ ಆಗಿ ಮಾಂಸ ಎಲ್ಲರೂ? ಹೌದು, ಇಲ್ಲಿಂದ ಎಡೆ ತಗೊಂಡು ಹೋಗ್ತೀವಿ. ಅಲ್ಲಿ ಒಂದು 10-20 ಜನಕ್ಕೆ ಪ್ರಸಾದ ಕೊಟ್ಟು ಇದು ಮಾಡ್ಕೊಂಬರೋದು. ಅದ ನಂತರ ಅಲ್ಲಿ ಪೂಜೆ ಮಾಡಿಸ್ಕೊಂಡ್ಬಂದು ತೀರ್ಥ ತಗೊಬಂದು ಇಲ್ಲಿ ಇದು ಮಾಡಿ ಜನಕ್ಕೆ ಊಟ ಕೊಡೋದು. ಎಷ್ಟು ಜನಕ್ಕೆ ಊಟ ಕೊಡೋದು? ಒಂದು 500-600 ಜನಕ್ಕೆ ಮಾಡಿಸ್ತೀವಿ. ಪ್ರತಿ ಸರಿ ನೀವು ಈ ಥರ ಹರಕೆ ಹೊತ್ತಾಗ್ಲೂ? ಹೌದು, 500-600 ಜನಕ್ಕೆ ಮಾಡ್ತೀವಿ.